ಕ್ಯಾನ್ಸರ್ ಅಂದರೆ ಏನಾಗೋಗಿದೆ ಜನರಿಗೆಲ್ಲ ಒಂಥರ ಏನೋ ದೊಡ್ಡದಾಗಿ ಅಯ್ಯೋ ಗಾಬರಿ ಆಗೋ ಥರ ಅದು ಮೊದಲಿಂದನೂ ಬಂದ್ಬಿಟ್ಟಿದೆ. ಅದು ಕ್ಯಾನ್ಸರ್ ಅಂದರೆ ಓ ಇವ್ರಿಗೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ, ಇವ್ರಿಗೆ ಏನು ಅಂದರೆ ತಲೆನಲ್ಲಿ ಹೆಂಗೆ ಅಂದರೆ ಓ ಕ್ಯಾನ್ಸರ್ ಬಂದರೆ ಹೋಗ್ಬಿಡ್ತಾರೆ, ಇಷ್ಟೇ ಜನರಿಗೆ ಗೊತ್ತಿರೋದು. ಬಟ್ ನನಗೇನೂ ಇಲ್ಲ, ನಾನು ತುಂಬ ಒಂಥರ ನೆಗ್ಲಿಜೆನ್ಸ್ ಅಂದರೆ ಏನೂ ಇಲ್ಲ. ನನಗೇನಾದರೂ ಕಾಯಿಲೆ ಬರುತ್ತೆ, ನಾಟ್ ಇವನ್ ಥಾಟ್ ಆಫ್ ಏನೂ ಇಲ್ಲ, ನಾನು ಆರಾಮಾಗಿದ್ದೀನಿ ಅಂದ್ಕೊಂಡು ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೆ. ಆಫ್ಟರ್ ಐ ಗಾಟ್ ದಿಸ್ ಕ್ಯಾನ್ಸರ್ ಇವಾಗ ಅನಿಸ್ತಾ ಇದೆ ಒಂಚೂರು ಏನಾದ್ರೂ ಐ ಹ್ಯಾವ್ ಟು ಗೋ ಇಮಿಡಿಯೇಟ್ಲಿ ಟು ದ ಡಾಕ್ಟರ್. ಸೊ ರಿಸ್ಕ್ ಬೇಡ ಆ ಥರ. ನಾನು ಸರಳಾ ಅಂತ, ಆ್ಯಂಡ್ ಐ ವಾಸ್ ವರ್ಕಿಂಗ್ ಆ್ಯಸ್ ಅ ಟೀಚರ್. ನಾನು ಟೀಚರಾಗಿ ಕೆಲಸ ಮಾಡ್ತಾ ಇದ್ದೆ. ಆ್ಯಂಡ್ ನಾನು ಹುಟ್ಟಿದ್ದು ಹಾಸನ ಡಿಸ್ಟ್ರಿಕ್ಟ್ ಅರ್ಕಲ್ಗೂಡು ಅಂತ ಒಂದು ಊರಿದೆ, ಆ್ಯಂಡ್ ನಮ್ಮ ಸ್ವಂತ ಊರು ಬೇಲೂರು. ನಾವು ಬೆಂಗಳೂರಿಗೆ ಬಂದು ನಾನು ಎಜುಕೇಷನ್ ಎಲ್ಲ ಮುಗಿಸಿ ಮದುವೆ ಆಗೆಲ್ಲ ಆಯಿತು. ಸೊ ಈಗ ಲಾಸ್ಟ್ ಏಪ್ರಿಲ್ ನಾನು ನನ್ನದು ಪ್ರೊಫೆಷನ್ಗೆ ರಿಸೈನ್ ಮಾಡಿದೆ ಈ ಮನೆಗೆ ಬಂದಮೇಲೆ. ನಾವು ಇದಕ್ಕೆ ಮುಂಚೆ ನಾವು ಸುಬ್ರಹ್ಮಣ್ಯ ನಗರಲ್ಲಿ ಇದ್ವಿ. ಸೊ ಅಲ್ಲಿ ಐ ಥಿಂಕ್ 2019 ನನಗೆ ಒಂದಿನ ಮಲ್ಕೊಂಡಿರ್ಬೇಕಾದ್ರೆ ಒಂಥರ ಫೀಲ್ ಆಯಿತು ನನಗೆ, ಏನೋ ಮೂಮೆಂಟ್ ಇದೆಯಲ್ಲ ನನ್ನ ಬ್ರೆಸ್ಟಲ್ಲಿ ಅಂತ ಒಂದು ಸರ್ತಿ ಫೀಲ್ ಆಯಿತು. ದೆನ್ ನಾನು ನನ್ನ ಹಸ್ಬೆಂಡ್ ಹತ್ರ ಶೇರ್ ಮಾಡಿಕೊಂಡೆ. ಆಮೇಲೆ ಸರಿ, ನನ್ನ ನೇಬರ್ ಒಬ್ರು ಇದ್ದರು, ಡಾಕ್ಟರ್ ರಶ್ಮಿ ಅಂತ. ನಾನು ಅವ್ರನ್ನ ನೆನೆಸ್ಕೊಳ್ಳೇಬೇಕು. ನನ್ನದು ಹೋಲ್ ಜರ್ನಿ, ಕ್ಯಾನ್ಸರ್ ಜರ್ನಿ, ಶಿ ಸಪೋರ್ಟೆಡ್ ಮೀ. ಸರಿ, ಅವರು ಹೇಳಿದ್ರು, ಗೈಡ್ ಮಾಡಿದ್ರು, ಆಂಟಿ ಒಂದು ಸರ್ತಿ ಸ್ಕ್ಯಾನ್ ಮಾಡಿಸ್ಕೊಂಬಿಡಿ ಅಂತ. ಆಮೇಲೆ ಸ್ಕ್ಯಾನ್ ಮಾಡಿಸಿದ್ಮೇಲೆ ಅವರು ಹೇಳಿದ್ರು, ಮೇ ಬಿ ಇಟ್ ಈಸ್ ಪಾಸಿಟಿವ್, ಮ್ಯಾಲಿಗ್ನೆನ್ಸಿ ಇದೆ, ಸೊ ನೋಡಿ ಫರ್ದರ್ ಟೆಸ್ಟ್ ಮಾಡಿಸಿ ಅಂತ. ದೆನ್ ಮತ್ತೆ ಅವರೇ ಡಾಕ್ಟರ್ ರಶ್ಮಿನೇ, ಶಿ ಗೈಡೆಡ್ ಮೀ ಟು ಗೋ ಟು ಮಾರ್ಥಾಸ್. ಅಲ್ಲಿ ಅವ್ರ ಕಲೀಗ್ ಯಾರೋ ಇದ್ದರು. ದೆನ್ ಐ ಡಿಡ್ FNAC ಆ್ಯಂಡ್ ಮ್ಯಾಮೋ. ಅಲ್ಲಿ ಪಕ್ಕ ಆಯಿತು. ದೆನ್ ಅಗೇನ್ ಐ ಕನ್ಸಲ್ಟೆಡ್ ಹರ್. ಅವ್ರದ್ದು ಫ್ರೆಂಡ್ ಒಬ್ಬರು ಶ್ರೀವತ್ಸ ಅಂತ, ಯೂರೋ ಆಂಕೊಲಾಜಿಸ್ಟ್ ಇದ್ದಾರಲ್ಲ, ಸೊ ಶಿ ಗೈಡೆಡ್ ಮೀ. ಅವ್ರ ಹತ್ರ ಹೋಗಿ, ಆಂಟಿ ಶಂಕರ ಇಸ್ ಅ ವೆರಿ ಗುಡ್ ಹಾಸ್ಪಿಟಲ್, ಅಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡಿ, ಆಮೇಲೆ ಸೊ ಅವ್ರು ಗೈಡ್ ಮಾಡ್ತಾರೆ ನಿಮಗೆ ಅಂತ. ಫಾರ್ಚುನೇಟ್ಲಿ ಅವರು, ನಾನು ಅರ್ಕಲ್ಗೂಡು ಅನ್ನಲ್ಲ, ಸೊ ಅಲ್ಲಿ ಒಬ್ಬರು ಅಂತ ಇದ್ರು, ಅವ್ರದ್ದು ಅಳಿಯ ಅವರು. ಸೊ ಆಮೇಲೆ ಎಲ್ಲ ಆಯಿತು, ಅವ್ರನ್ನ ಕನ್ಸಲ್ಟ್ ಮಾಡಿದೆ. ಅವರು ಫರ್ದರ್ ಗೈಡ್ ಮಾಡಿದ್ರು, MS ರೆಫರ್ ಮಾಡಿದ್ರು, MS ಮಂಜುನಾಥ್ ಶಾಸ್ತ್ರಿಗೆ ರೆಫರ್ ಮಾಡಿದ್ರು. ಅಲ್ಲಿಂದ ಸ್ಟಾರ್ಟ್ ಆಯಿತು. ದೆನ್ ಅಲ್ಲಿ ಮತ್ತೆ ಎಲ್ಲ ಬಯಾಪ್ಸಿ ಎಲ್ಲ ಮಾಡಿ, ಇಟ್ ಈಸ್ ಕನ್ಫರ್ಮ್ ದ್ಯಾಟ್ ಸ್ಟೇಜ್ 1 ಆಫ್ ಕ್ಯಾನ್ಸರ್ ಅಂತ ಹೇಳಿಬಿಟ್ಟು. ಆಮೇಲೆ ಡಾಕ್ಟ್ರು ಎಲ್ಲ ಹೇಳಿಬಿಟ್ಟು, ಇಲ್ಲ ಸರ್ಜರಿ ಮಾಡಿಬಿಡೋಣ ಒಂದು ಸರ್ತಿ, ಅಲ್ಲಿ ರಿಮೂವ್ ಇಟ್ ಆಫ್ ಅಂತ ಹೇಳಿದ್ರು. ದೆನ್ ಆಯಿತು, ಎಲ್ಲ May 1st ಐ ಥಿಂಕ್ ಸರ್ಜರಿ ಆಯಿತು. ಅದೇ ಥರ ಪ್ರಾಸೆಸ್ ಆಯಿತು ಎಲ್ಲ. ವಾಟ್ ಎವರ್ ಹೀ ಟೋಲ್ಡ್, ವಾಟ್ ಎವರ್ ಹಿ ಗೈಡೆಡ್ ಮೀ, ಅದೇ ಥರ ಫಾಲೋ ಮಾಡ್ಕೊಂಡು ಬಂದೆ. ದೆನ್ ಸರ್ಜರಿ ಆಯಿತು. ಆಫ್ಟರ್ ದಟ್ ಕೀಮೋ ಸ್ಟಾರ್ಟೆಡ್. ಅಲ್ಲೇ ಸ್ವಲ್ಪ ದೆನ್ ಐ ವಾಸ್ ಆನ್ ಲೀವ್ ಫಾರ್ 6 months. ನನ್ನ ಪ್ರೊಫೆಷನಲ್ಲಿ ಟೀಚರ್ ಆಗಿದ್ದೀನಿ. ನಾನು MES ಕಿಶೋರ್ ಕೇಂದ್ರನಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೆ. ಸೊ 6 months ಲೀವಲ್ಲಿ ಇದ್ದೆ. ಆ್ಯಂಡ್ ಕೀಮೋ ಆಯಿತು, 6 ಕೀಮೋಸ್ ಏನೋ ಸಜೆಸ್ಟ್ ಮಾಡಿದ್ರು. ಸೊ 6 ಕೀಮೋಸು ಆಯಿತು. ಬಟ್ ಕೀಮೋ ತುಂಬ ಒಂಥರ ಅಂದರೆ ಏನೂ ಇಲ್ಲ, ಬಟ್ ನಂಗೆ ಸೈಡ್ ಎಫೆಕ್ಟ್ಸ್ ಅಷ್ಟು ಏನೂ ಆಗಲೇ ಇಲ್ಲ, ನಾಟ್ ಇವನ್ ಎ ಫೀವರ್ ಆಲ್ಸೋ. ಬಟ್ ಏನಂದರೆ ಮೂಡ್ ಸ್ವಿಂಗ್ ತುಂಬ ಇತ್ತು. ದಟ್ ಈಸ್ ದ ಮೇನ್ ಥಿಂಗ್. ಮೂಡ್ ಸ್ವಿಂಗ್ ಇತ್ತು. ಅದು ಬಿಟ್ಟರೆ ಈ ಹೇರ್ ಫಾಲ್, ಅದು ಮಾಮೂಲಿ ಕೀಮೋನಲ್ಲಿ ಆಗೇ ಆಗುತ್ತೆ. ಅದೊಂದು ಬೇಜಾರಾಯಿತು ಆ್ಯಕ್ಚುಲಾಗಿ. ಬಟ್ ಏನು ಮಾಡೋಕ್ಕಾಗಲ್ಲ, ವಿ ಹ್ಯಾವ್ ಟು ಟೇಕ್ ಇಟ್ ಅಲ್ವಾ. ಸರಿ ಆಯಿತು, ಕೀಮೋನು ಆಯಿತು. ದೆನ್ ರೆಡಿ. ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡಿದ್ರು ಆ್ಯಕ್ಚುಲಾಗಿ. ಫ್ಯಾಮಿಲಿ ಅವರು ಹೆಂಗೆ ಅಂದರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಯಿದ್ರು. ನಮ್ಮ ಅತ್ತೆ ಇದ್ದರು ನನ್ನ ಜೊತೆ, ನಮ್ಮ ಅಮ್ಮ ಇದ್ದರು, ಅಕ್ಕಂದರು, ಎಲ್ಲರೂ, ಇನ್ಕ್ಲೂಡಿಂಗ್ ಮೈ ಕಲೀಗ್ಸ್ ಆ್ಯಂಡ್ ಫ್ರೆಂಡ್ಸ್, ಎಲ್ಲರೂ ಒಂಥರ ಬಂದು ಒಂಥರ ಗೈಡ್ ಮಾಡೋದು, ಪಾಸಿಟಿವ್ ಇದಾಗಿ ಸಜೆಷನ್ಸ್ ಕೊಡೋದು, ಅದೆಲ್ಲ ಮಾಮೂಲಿ ಇತ್ತು. ಸರಿ ಹೋಯ್ತು. ಆ್ಯಂಡ್ ದೆನ್ ನಂದು 6 months ಲೀವ್ ಮುಗೀತು. ರೇಡಿಯೇಷನ್ ಸ್ಟಾರ್ಟ್ ಆಯಿತು ನನಗೆ. ಡಾಕ್ಟರ್ ಗಿರಿ ಅವ್ರನ್ನ ತುಂಬ ನೆನೆಸ್ಕೋಬೇಕು ನಾನು. ಸೊ ಯೂಸ್ ಟು ಸ್ಕೋಲ್ಡ್ ಮೀ ಲಾಟ್. ನನಗೆ ಹೆಂಗೆ ಅಂದರೆ ಅವ್ರಿಗೆ
ಹೆಂಗೂ ಒಂಥರ ನೀನೇಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತೀಯ ಅಂದರೆ ಅದು ರೇಡಿಯೇಷನ್ಸ್ ಆಗ್ತಾ ಇರುತ್ತಲ್ಲ, ಆಫ್ಟರ್ ಎಫೆಕ್ಟ್ಸ್ ಏನಾಯಿತು ಅಂದರೆ ಸ್ಕಿನ್ ಬರ್ನ್ ಆಗೋಯ್ತು ನನಗೆ ಬಟ್ಟೆನೇ ಹಾಕೊಳಕ್ಕಾಗ್ತಾ ಇರಲಿಲ್ಲ. ಅವ್ರು ಏನೂ ಅಷ್ಟೇ ಹೇಳಿಲ್ಲ, ಬರೀ ಒಂದು ಆರ್ಗ್ಯಾನಿಕ್ ಕೊಬ್ಬರಿ ಎಣ್ಣೆ ಅಷ್ಟೇ ಹೇಳಿದ್ದು ಹಚ್ಕೊಳ್ಳೋಕ್ಕೆ. ಅದು ಹಚ್ಕೊಂಡಾದ್ಮೇಲೆ ಆ ರೇಡಿಯೇಷನ್ ಒಂದು ವಾರ 2 ವಾರ ಆದಮೇಲೆ ನಾನು ಸ್ಕೂಲ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ. ಅದು ಇನ್ನೊಂದು ಇದು ಸ್ಟೆಪ್ ನನಗೆ. ಸ್ಕಾರ್ಫ್ ಅಂದರೆ ಕ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೆ. ಸೊ ಮಕ್ಕಳೆಲ್ಲ ಅವರವರೇ ಮಾತಾಡ್ಕೊಳ್ಳೋರು, ಮಿಸ್ ಏನಾಯಿತು ಅಂತ. ಯಾರಾದರೂ ಒಂದಿಬ್ರು ಮಕ್ಕಳು ಕ್ಲೋಸ್ ಆಗಿರೋರು ಕೇಳಿದ್ರೆ ನಾನು ಹೇಳಿದೆ ತಿರುಪತಿಗೆ ಹೋಗಿ ಬಂದಿದ್ದೆ ನಾನು ಅಂತ ಹೇಳಿದೆ ಅಷ್ಟೇ, ಇನ್ನೇನಿಲ್ಲ. ಬಟ್ ಕಲೀಗ್ಸ್ಗೆಲ್ಲ ಗೊತ್ತಿತ್ತು, ತುಂಬ ಸಪೋರ್ಟ್ ಮಾಡಿದ್ರು, ಇನ್ಕ್ಲೂಡಿಂಗ್ ಮೈ ಪ್ರಿನ್ಸಿಪಲ್ ಆಲ್ಸೋ. ಶಿ ಸಪೋರ್ಟೆಡ್ ಮೀ. ನಾನು ಸ್ಕೂಲ್ ಮುಗಿಸ್ಕೊಂಡು ಇಮಿಡಿಯೇಟ್ 3:15ಗೆ ಅಲ್ಲಿಂದ ಮೆಟ್ರೋನಲ್ಲಿ ಹೋಗಿ ನಾನು ರೇಡಿಯೇಷನ್ ತೊಗೊಂಡು ಮತ್ತೆ ವಾಪಸ್ ಮನೆಗೆ ಬರ್ತಾಯಿದ್ದೆ. ಸೊ ರೇಡಿಯೇಷನ್ ಆಲ್ಸೋ ಗಾಟ್ ಓವರ್. ಏನಂದರೆ ದ ಮೇನ್ ಥಿಂಗ್ ಇಸ್ ವಿಲ್ ಪವರ್. ನಿಮಗೆ ವಿಲ್ ಪವರ್ ಇದ್ದರೆ ಯು ಕ್ಯಾನ್ ಟೇಕ್ ಎನಿಥಿಂಗ್, ಆಯಿತಾ. ವಿಲ್ ಪವರ್ ಇಲ್ಲ ಅಂದರೆ ಅಷ್ಟೇ ಫ್ಲಾಪ್ ಅದು. ಆಮೇಲೆ ಡಾಕ್ಟರ್ ಸಪೋರ್ಟು ಅಲ್ಲಿ ಹೆಂಗೆ ಅಂದರೆ ಶಂಕರನಲ್ಲಿ ನಂಗೆ ಒಂಥರ ಅದು ಹಾಸ್ಪಿಟಲ್ ಅಂತಲೇ ಅನಿಸಿಲ್ಲ ನನಗೆ, ದೇವಸ್ಥಾನ. ಹೆಂಗೆ ಅಂದರೆ ಒಂಥರ ಫ್ಯಾಮಿಲಿ ಥರ ಆಗಿಬಿಟ್ರು ಡಾಕ್ಟ್ರು. ಅದರಲ್ಲೂ ಮಂಜುನಾಥ್ ಶಾಸ್ತ್ರಿ ಅಂತೂ ಒಂಥರ ಮನೆ ಮಗಳ ಥರ ನೋಡ್ಕೊಳ್ತಾರೆ ಹಾಗೆ. ಆಮೇಲೆ ಆರ್ ಬಿ ಡಿ ಆಲ್ಸೋ ವೆರಿ ಸಪೋರ್ಟಿವ್. ಆಮೇಲೆ ಅಲ್ಲಿ ಸಪೋರ್ಟಿಂಗ್ ಸ್ಟಾಫು ಅವರೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನಗೆ. ಏನಾಯಿತು ಅಂದರೆ ಸರ್ಜರಿ ಓಕೆ, ದಿಸ್ ಟ್ರೀಟ್ಮೆಂಟ್ ಗಾಟ್ ಓವರ್. ಆಮೇಲೆ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಲ್ವಾ, ಸೊ ದ್ಯಾಟ್ ಒಂದು ಅದ್ರ ಹೆಸರು ಮರ್ತ್ಬಿಟ್ಟಿದ್ದೀನಿ ನಾನು ಆ್ಯಕ್ಚುಲಾಗಿ. ಅದು 2 years ತೊಗೊಂಡೆ. ಆ 2 years ಆದಮೇಲೆ ಅದ್ರದ್ದು ಸೈಡ್ ಎಫೆಕ್ಟ್ ಸ್ಟಾರ್ಟ್ ಆಯಿತು ನನಗೆ. ಏನಾಯಿತು ಅಂದರೆ ಯೂಟ್ರಸ್ ಬ್ಲೋಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಸ್ವಲ್ಪ ಸ್ಪಾಟ್ಸ್ ಎಲ್ಲ ಶುರು ಆಯಿತು. ದೆನ್ ಐ ವೆಂಟ್ ಅಗೇನ್. ಡಾಕ್ಟ್ರ್ ಹೇಳಿದ್ರು, ಬಯಾಪ್ಸಿ ಮಾಡಿದ್ರು ನನಗೆ. ಮಾಡಿದ್ಮೇಲೆ ಬೇಡ, ಏನೋ ಸುಮ್ಮನೆ ಯಾಕೆ ಪ್ರಾಬ್ಲಮ್ಮು. ಆ್ಯಂಡ್ ಐ ಹ್ಯಾಡ್ ಗಾಲ್ ಬ್ಲಾಡರ್ ಸ್ಟೋನ್ ಆಲ್ಸೋ. ಯಾಕೆ ಪ್ರಾಬ್ಲಮ್, ಸುಮ್ಮನೆ ನಾನು ತೆಗೆದುಬಿಡ್ತೀನಿ ಅಂತಂದರು. ಐ ವಾಸ್ 51. ಆಮೇಲೆ ತೆಗೆದುಬಿಡ್ತೀನಿ ಅಂದರು. ದೆನ್ ಅದು ಆಯಿತು, ಅದೊಂದು ಸರ್ಜರಿ. ಬಿಫೋರ್ ದ್ಯಾಟ್ ಇದು ರೇಡಿಯೇಷನ್ ಆದಮೇಲೆ ಡಾಕ್ಟರ್ ಗಿರಿ ಸಜೆಸ್ಟೆಡ್ ಮೀ ದಟ್ ಯಾವುದದು ಬ್ರೇಕಿಥೆರಪಿ, ಅದನ್ನು ಮಾಡ್ಕೊಂಡಿದ್ದೇನೆ. ಟೋಟಲಿ 3 times ಐ ಹ್ಯಾಡ್ ಬೀನ್ ಟು ದ ಇದು ಆಪರೇಷನ್ ಥಿಯೇಟರ್ ಎಲ್ಲ ಆಗಿ. ಬ್ರೇಕಿಥೆರಪಿ ಅಂತೂ ಇಟ್ ವಾಸ್ ವೆರಿ ಪೇನ್ಫುಲ್. ಅಂದರೆ ಕೊಡಬೇಕಾದ್ರೆ ನನ್ನ ಅದು ಆಪ್ರೇಷನ್ ಮಾಡಿ ಆ ವಯಸ್ ಫಿಕ್ಸ್ ಮಾಡಿದಾಗ ನನಗೆ ಗೊತ್ತಿರಲಿಲ್ಲ, ಕಾನ್ಷಿಯಸ್ ಇರಲಿಲ್ಲ. ಅದು ರಿಮೂವ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಪೇನ್ಫುಲ್ ಇಟ್ ವಾಸ್. ಅದೊಂದಾಯಿತು. ಈಗ ನೆಕ್ಸ್ಟ್ ಸ್ಟೇಜ್ ಇದು ಯೂಟ್ರಸ್ ರಿಮೂವ್ ಮಾಡಬೇಕು. ದೆನ್ ಆಯಿತು, ಅದು ಅಡ್ಮಿಟ್ ಆದೆ. ಎಲ್ಲ ರಿಮೂವ್ ಮಾಡಿದ್ರು, ಯೂಟ್ರಸ್, ಓವರೀಸ್, ಗಾಲ್ ಬ್ಲಾಡರ್ ಎಲ್ಲ ರಿಮೂವ್ ಮಾಡಿದ್ರು. ದೆನ್ ಫೈನ್. ಆಮೇಲೆ ಒಂದು 10-15 days ಏನೋ ರೆಸ್ಟಲ್ಲಿದ್ದೆ. ದೆನ್ ಅಗೈನ್ ಐ ಸ್ಟಾರ್ಟೆಡ್ ವರ್ಕಿಂಗ್. ಮತ್ತು ನನ್ನದು ಕೆಲಸ ಕಂಟಿನ್ಯೂ ಮಾಡಿಕೊಂಡೆ. ಆರಾಮಾಗೇ ಇದ್ದೆ. ಏನು ಡಾಕ್ಟ್ರು ಹೇಳಿದ್ದನ್ನು ಫಾಲೋ ಮಾಡ್ಕೊಂಡು ಆರಾಮಾಗಿ ನನ್ನ ಪಾಡಿಗೆ ನಾನು ಇದ್ದೀನಿ. ಆ್ಯಂಡ್ ಆಮೇಲೆ RBD ಮತ್ತೆ ಟ್ಯಾಬ್ಲೆಟ್ ಚೇಂಜ್ ಮಾಡಿದ್ರು. ದಟ್ ಈಸ್ ಗೋಯಿಂಗ್ ಆನ್ ಸ್ಟಿಲ್. ಅದರ್ ದ್ಯಾನ್ ದಟ್ ಇದು ಸರ್ಜರಿದು ನಮ್ನೆಸ್ ಇದ್ದೇ ಇರುತ್ತೆ ನಿಮಗೆ, ಅದು ಲೈಫ್ ಲಾಂಗ್ ಇರುತ್ತೆ ನಮ್ನೆಸ್ಸು. ಕೀಮೋದು ಸೈಡ್ ಎಫೆಕ್ಟ್ಸ್ ಈಗ ಸ್ಲೈಟ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಬೋನ್ ಎಲ್ಲ ವೀಕ್ ಆಗಿ. ಅದಕ್ಕೊಂದು ಸಜೆಸ್ಟ್ ಮಾಡಿದ್ರು RBD. ಲಾಸ್ಟ್ 1 monthಲ್ಲಿ ಒಂದು ಇಂಜೆಕ್ಷನ್, 6 months ಒಂದು ಇಂಜೆಕ್ಷನ್ ತೊಗೊಂಡ್ಬಿಡು, ಇಟ್ ವಿಲ್ ಹೆಲ್ಪ್ ಫಾರ್ ಯುವರ್ ಬೋನ್ಸ್ ಅಂತ. ಸೊ ಅದನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಆ್ಯಂಡ್ ದೆನ್ ವಾಟ್ ಎವರ್ ಮೆಡಿಕೇಶನ್ ಹೀ ಸಜೆಸ್ಟಿಂಗ್ ದಟ್ ಐ ಆಮ್ ಫಾಲೋಯಿಂಗ್ ದ ಸೇಮ್ ಥಿಂಗ್. ಏನಂದರೆ ಡಾಕ್ಟರ್ಸ್ ಏನು ಹೇಳ್ತಾರೋ ಅದನ್ನು ಯು ಹ್ಯಾವ್ ಟು ಫಾಲೋ ಇಟ್. ಏನಾದರೂ ಆಗಲಿ ಯು ಹ್ಯಾವ್ ಟು ಫಾಲೋ ಇಟ್. ಅದನ್ನು ನೀವು ಫಾಲೋ ಮಾಡಿದ್ರೆ ಆ್ಯಂಡ್ with your willpower and positive attitude, you can survive, you can face anything ಅಂತ ಅಷ್ಟೇ. ನಿಮಗೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಹೇಗಿತ್ತು ಲೈಫ್? ಇವಾಗ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಐ ವಾಸ್ ನಂದೇ ಒಂಥರ ರೂಢಾಗಿದ್ದೆ, ಒಂಥರ ಹಾರ್ಶ್ ಆಗಿದ್ದೆ, ಹೆಂಗೋ ಒಂಥರ ಇದು ಮಾಡ್ಕೊಂಡಿದ್ದೆ. ಆಫ್ಟರ್ ದಟ್ ಐ ಕೇಮ್ ಟು ನೋ, ಇಲ್ಲ ಲೈಫ್ ಬೇರೆ ಥರ ತೊಗೋಬೇಕು, ಐ ಹ್ಯಾವ್ ಟು ಬಿ ಪೀಸ್ಫುಲ್ ಅಂತ ಹೇಳಿಬಿಟ್ಟು. ಆ್ಯಂಡ್ ಐ ಹ್ಯಾವ್ ಟು ಸ್ಟಡಿ ಮೈ ಬಾಡಿ ಆಲ್ಸೋ ಅಟ್ ದ ಸೇಮ್ ಟೈಮ್. ನಿಮ್ಮ ಬಾಡಿ ನೀವು ಸ್ಟಡಿ ಮಾಡ್ಕೊಳ್ಳಿಲ್ಲ ಅಂದರೆ ಯು ವಿಲ್ ನಾಟ್ ನೋ ಎನಿಥಿಂಗ್ ಅಷ್ಟೇ.
ಹೇಗಿದೆ ಅಂದರೆ ಕೆಲವರು ಈ ಜರ್ನಿಲಿ ಆಧ್ಯಾತ್ಮಿಕ ಅಂತ ಹೋಗ್ತಾರೆ. ಆಧ್ಯಾತ್ಮಿಕ ಅಂದರೆ ನಾನು ಪೂರ ಆಧ್ಯಾತ್ಮಿಕ ಹೋಗಿಲ್ಲ, ಬಟ್ ಐ ಯೂಸ್ ಟು ಲಿಸನ್ ಟು ದ ಮ್ಯೂಸಿಕ್. ಅಂದರೆ ಕಿಮೋ ಟೈಮಲ್ಲಿ ನನಗೆ ಅದೇ ಹೇಳ್ತಾ ಇದ್ನಲ್ಲ, ಮೂಡ್ ಸ್ವಿಂಗ್ಸ್ ಆಗ್ತಾ ಇತ್ತು ಅಂತ, ಆ ಟೈಮಲ್ಲಿ ನಾನು ಸಂಗೀತ ತುಂಬ ಕೇಳ್ತಾ ಇದ್ದೆ. ಆಮೇಲೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಮಂಡಲ ಆರ್ಟ್ ಅಂತ ಇರುತ್ತಲ್ಲ, ಅದು ಕಲರಿಂಗ್ ಮಾಡಿದ್ರೆ ಯು ವಿಲ್ ಗೆಟ್ ಲಾಟ್ ಆಫ್ ಪೇಷನ್ಸ್, ಕಾನ್ಸಂಟ್ರೇಷನ್ ಇರುತ್ತೆ, ಡೈವರ್ಷನ್ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಏನದು ಮಂಡಲ? ಅದು ಆ್ಯಕ್ಚುಲಾಗಿ ಆ ಬುಕ್ ಹುಡುಕ್ದೆ ನಾನು ನಿಮಗೆ ತೋರಿಸೋಣ ಅಂತ, ಬಟ್ ಅದೆಲ್ಲ ಇಟ್ಬಿಟ್ಟಿದ್ದೀನಿ ಶಿಫ್ಟಿಂಗ್ ಟೈಮಲ್ಲಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ತುಂಬ ದೊಡ್ಡದು ರಂಗೋಲಿ ಟೈಪ್ ಇರುತ್ತೆ, ಆ್ಯಂಡ್ ಈಚ್ ಒನ್ ಯು ಹ್ಯಾವ್ ಟು ಡಿಫೈನ್ ಇನ್ ಅ ಡಿಫ್ರೆಂಟ್ ಕಲರ್. ಸೊ ಯು ಕೀಪ್ ಕಲರಿಂಗ್, ಡೈವರ್ಷನ್ ಆಗಲ್ಲ ಬೇರೆ ಕಡೆ ನಿಮಗೆ ಮೈಂಡು. ಸೊ ಅದೊಂದು ಮಾಡ್ತಾ ಇದ್ದೆ. ಇನ್ನು ನನಗೇನಿಲ್ಲ, ನನ್ನ ಮನೆ ಕೆಲಸ ನಾನೇ ಮಾಡ್ಕೊಳ್ತಾ ಇದ್ದೆ, ಅಡುಗೆ ನಾನೇ ಮಾಡ್ತಾ ಇದ್ದೆ, ಮನೆ ಕೆಲಸ ನಾನೇ ಮಾಡ್ತಾ ಇದ್ದೆ. ಕೀಮೋ ಆಗಿದೆ ಇವ್ರಿಗೆ ಪೇಷಂಟ್ಗೆ ಅನ್ನೋ ಹಂಗೆ ಇರ್ತಾನೆ ಇರಲಿಲ್ಲ ನಾನು ಆ್ಯಕ್ಚುಲಾಗಿ. ಹಂಗೆ ಮನೇಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ರು? ಮನೇಲಿ ತುಂಬ ಸಪೋರ್ಟ್ ಮಾಡಿದ್ರು. ಅವ್ರಿಗೆ ಡೇ ಟು ಡೇ ಆಕ್ಟಿವಿಟಿ ಸ್ವಲ್ಪ ಚೇಂಜ್ ಆಗಿರುತ್ತೆ, ಯಾಕಂದ್ರೆ ಯು ಆರ್ ದ ವುಮನ್. ಹೌದು ಹೌದು, ಹಂಗೆ ನನ್ಗೆ ಅಮ್ಮ ಅತ್ತೆ ಇಬ್ರು ಸಪೋರ್ಟ್ ಮಾಡ್ತಾ ಇದ್ರು. ಅಕ್ಕ ಇಲ್ಲಿಂದ ಬಂದು ಅವಳು ಒಂಚೂರು ಅಡುಗೆ ಇದೆಲ್ಲ ಹೆಲ್ಪ್ ಮಾಡ್ತಾ ಇದ್ರು. ಹಾಗೆ ನನ್ಗೆ ತುಂಬ ಸಪೋರ್ಟ್ ಇದ್ರು ನನಗೆ ಮನೆಯಲ್ಲಿ. ಅದು ಹಾಗಾಗಿ ನನ್ನ ಮಗ ತುಂಬ ಸಪೋರ್ಟ್ ಮಾಡ್ತಾ ಇದ್ದ ನನಗೆ. ಅಂದರೆ ನೀ ಯೋಚನೆ ಮಾಡಬೇಡ, ಯು ಹ್ಯಾವ್ ಟು ಬಿ ಪಾಸಿಟಿವ್, ಏನು ಬಂದರೂ ನೀನು ಫೇಸ್ ಮಾಡ್ತೀಯಾ, ನಿನ್ಗೆ ಆ ಧೈರ್ಯ ಇದೆ ಅಂತ ಹೇಳಿ 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 ನನ್ನನ್ನು ರೆಡಿ ಮಾಡ್ದವನು. ಮಗ ಅಂದ್ರಲ್ಲ, ಮಗ ಮತ್ತೆ ಹಸ್ಬೆಂಡ್ಗೆ ಫಸ್ಟ್ ಟೈಮ್ ನಿಮ್ಗೆ ಈ ತರ ಇದೆ ಅಂದಾಗ ಗೊತ್ತಾಗ ಅಂದ್ರು, ಅಂದ್ರೆ ಅವ್ರ ರಿಯಾಕ್ಷನ್ ಅವರು ತೋರಿಸ್ಕೊಳ್ಳಿಲ್ಲ ನನಗೆ. ಅವ್ರು ತೋರಿಸ್ಕೊಂಡ್ರೆ ನಾನೆಲ್ಲಿ ಡೌನ್ ಆಗೋಗ್ತೀನೋ ಅಂತ. ಇಲ್ಲ ಅವ್ರು ನನಗೆ ಧೈರ್ಯ ಹೇಳ್ತಾರೆ ಹೊರತು ಅವ್ರದ್ದೇನೂ ಇಲ್ಲ. ಬಟ್ ಮೈ ಹಸ್ಬೆಂಡ್ ವಾಸ್ ವರಿಡ್, ಐ ಕುಡ್ ಮೇಕ್ ಇಟ್ ಔಟ್, ಹಿ ವಾಸ್ ವರಿಡ್ ಲಿಟಲ್ ಬಿಟ್. ಸೊ ಹೆಂಗೆ ನಿಮ್ಮ 3 ಜನ ಅಂದ್ರೆ ಲೈಕ್ ಕನ್ಸೋಲ್ ಮಾಡ್ಕೊಂಡ್ವಿ? ಅದೇ ಯಾವ 3 ಜನನೂ ಕನ್ಸೋಲ್ ಮಾಡ್ಕೊಂಡ್ವಿ. ನಾವು 3 ಜನ ಅಲ್ವಾ ಮಾತಾಡಬೇಕು, ಯಾರಿಗೇನೇ ಆದರೂ ನಾವು 3 ಜನ. ಸೊ ಹೇಳಿದೆ, ಏನೋ ಬಂದಿದ್ದೆ, ಫೇಸ್ ಮಾಡಬೇಕು, ತಗೋತೀನಿ, ಎಲ್ಲ ಟ್ರೀಟ್ಮೆಂಟ್ ತೊಗೊಳ್ತೀನಿ, ಡಾಕ್ಟರ್ಸೇ ಅಶ್ಯೂರ್ ಮಾಡಿರ್ಬೇಕಾದ್ರೆ. ಸೊ ಇದು ವಾಸಿ ಆಗುತ್ತೆ, ಸೊ ಯು ಹ್ಯಾವ್ ಟು ಫಾಲೋ ವಾಟ್ ಎವರ್ ವಿ ಸೇ ಅಂತ ಹೇಳಿದ್ಮೇಲೆ ಏನು ಓದ್ತಾ ಇದ್ರು? ಲೈಕ್ ನಿಮಗೆ ಫಸ್ಟ್ ಟೈಮ್ ನಿಮ್ಮ ಮಗ? ನನ್ನ ಮಗ ಹಿ ವಾಸ್ ವರ್ಕಿಂಗ್ ದಟ್ ಟೈಮ್ ಆಲ್ಸೋ. ಹೀಸ್ ಇನ್ ಆಕ್ಸೆಂಚರ್ ನಾವು. ಕ್ಯಾನ್ಸರ್ ಅಂದರೆ ಏನಾಗೋಗಿದೆ, ಜನರಿಗೆಲ್ಲ ಒಂಥರ ಏನೋ ದೊಡ್ಡದಾಗಿ ಅಯ್ಯೋ ಗಾಬರಿ ಆಗೋ ಥರ. ಅದು ಮೊದಲಿಂದನೂ ಬಂದ್ಬಿಟ್ಟಿದೆ ಅದು. ಕ್ಯಾನ್ಸರ್ ಅಂದರೆ ಇವ್ರಿಗೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ, ಇವ್ರಿಗೆ ಏನು ಅಂದರೆ ತಲೆನಲ್ಲಿ ಹೆಂಗೆ ಅಂದರೆ ಕ್ಯಾನ್ಸರ್ ಬಂದರೆ ಹೋಗ್ಬಿಡ್ತಾರೆ, ಇಷ್ಟೇ ಜನರಿಗೆ ಗೊತ್ತಿರೋದು. ಬಟ್ ಈಗ ತುಂಬ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ ಕ್ಯಾನ್ಸರ್ದು. ಅಂದರೆ ಇವಾಗ ನನ್ನ ಮನೆಯಲ್ಲೇ ತಗೊಳ್ಳಿ, ನನಗೆ ಬಂದಿದ್ರಿಂದ ನಾನು ಐ ಕ್ಯಾನ್ ಗೈಡ್. ಈ ಆಮೇಲೆ ನಾನು ಕೆಲ್ಸಕ್ಕೆ ಹೋದ್ಮೇಲೂ ಐ ಯೂಸ್ ಟು ಗೈಡ್. ನಂದು ಕಲೀಗ್ ಮಗಳಿಗೆ, ಪಾಪ ಶಿ ಈಸ್ ನಾಟ್ ಮ್ಯಾರಿಡ್ ಆಲ್ಸೋ, ಅವಳಿಗೂ ಕ್ಯಾನ್ಸರ್ ಬಂತು, ಬಟ್ ಶಿ ವಾಸ್ ಇನ್ ಸೆಕೆಂಡ್ ಸ್ಟೇಜ್. ಅವ್ರು ಪ್ರತಿ ಒಂದು ಸ್ಟೆಪ್ಪಲ್ಲೂ ನಂದು ಗೈಡೆನ್ಸ್ ತೊಗೊಳ್ತಾ ಇದ್ರು. ಹೆಂಗಿತ್ತು ಸರಲ್ಲ ನಿಮ್ಮ ಟ್ರೀಟ್ಮೆಂಟು, ಹಿಂಗೆ ಆಗ್ತಾ ಇದೆ ಅವಳಿಗೆ, ಹಿಂಗೆ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ. ಶಿ ಟುಕ್ ದ ಟ್ರೀಟ್ಮೆಂಟ್ ಇನ್ ಶಂಕರ ಓನ್ಲಿ ವಿತ್ ಮೈ ಗೈಡೆನ್ಸ್. ಶಿ ಈಸ್ ಫೈನ್ ನೌ, ಶಿ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಮುಂಚೆ ನನ್ನ ಪಾಡಂಗೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ, ನನ್ಗೆ ಎಲ್ಲಿ ಬೇಕೋ ಅಲ್ಲಿ ಹೋಗ್ತಾ ಇದ್ದೆ, ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ಅದೇ ಹೇಳಿಲ್ವಾ, ನನ್ಗೇನೂ ಇಲ್ಲ, ನಾನು ತುಂಬ ಒಂಥರ ನೆಗ್ಲಿಜೆನ್ಸ್ ಅಂದರೆ ಏನೂ ಇಲ್ಲ. ನನಗೇನಾದರೂ ಕಾಯಿಲೆ ಬರುತ್ತೆ, ನಾಟ್ ಇವನ್ ಥಾಟ್ ಆಫ್ ಏನೂ ಇಲ್ಲ. ನಾನು ಆರಾಮಾಗಿದ್ದೀನಿ ಅಂದ್ಕೊಂಡು ನನ್ನ ಪಾಡಂಗೆ ನಾನು ಸುಮ್ಮನೆ ಇದ್ದೆ. ಆಫ್ಟರ್ ಐ ಗಾಟ್ ದಿಸ್ ಕ್ಯಾನ್ಸರ್, ಇವಾಗ ಅನಿಸ್ತಾ ಇದೆ ಒಂಚೂರು ಏನಾದ್ರೂ ಐ ಹ್ಯಾವ್ ಟು ಗೋ ಇಮಿಡಿಯೇಟ್ಲಿ ಟು ದ ಡಾಕ್ಟರ್. ಸೊ ರಿಸ್ಕ್ ಬೇಡ ಆ ಥರ. ನೀವು ಬಂದಿದೆ ಅಂತ ಕೇಳಿದಾಗ ನಿಮಗೆ ಒಂದು ಫಸ್ಟ್ ಕ್ವಶನ್ ಯಾಕೆ ಬಂತು, ಹೇಗೆ ಬಂತು, ಏನು ಅನ್ನೋದು ಡಾಕ್ಟರ್ ಕೇಳಿದ್ರೆ, ಅಥವಾ ನಿಮಗೆ ಅನಿಸುತ್ತಾ, ಅಥವಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಾದರೂ ಇದೆಯಾ? ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಮ್ಮ ಅಮ್ಮನ ಕಡೆ ಸುಮಾರು ಜನಕ್ಕೆ ಅಂದರೆ ಕ್ಯಾನ್ಸರ್ ಬಂದಿರೋದು ಇದೆ. ಸೊ ಡಾಕ್ಟರ್ ಹೇಗೆ ಕೇಳಿದ್ದೆ ಅಷ್ಟು, ನಿಮ್ಮದು ಫ್ಯಾಮಿಲಿ ಹಿಸ್ಟ್ರಿ ಏನು ಅದೆಲ್ಲ ಕೇಳಿದ್ರು. ಆ್ಯಂಡ್ ವೈ ಮೀ ಅಂತ ಅನಿಸ್ತು ಅವಾಗ. ಓಕೆ, ಬಟ್ ಏನು ಮಾಡೋಕ್ಕಾಗಲ್ಲ, ಬಂದಿದೆ, ಫೇಸ್ ಮಾಡಬೇಕು ಅಷ್ಟೇ. ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ನಂದು ಓನ್ ಅಮ್ಮನ ಸಿಸ್ಟರ್ಸ್ಗೆ ಅವ್ರಿಗೆ ಯಾರಿಗೂ ಇಲ್ಲ. ನಂದು ಮಾವ ಒಬ್ಬರಿದ್ರು, ಅವ್ರಿಗೆ ಕ್ಯಾನ್ಸರ್ ಬಂದಿತ್ತು. ಐ ಥಿಂಕ್ ಲಿವರ್ ಕ್ಯಾನ್ಸರ್, ಅವ್ರಿಗೆ ಲಂಗ್ ಕ್ಯಾನ್ಸರ್. ಅಮ್ಮನ ಕಸಿನ್ಸ್ ಕಡೆ ಎಲ್ಲ ಸುಮಾರು ಜನ ಎಲ್ಲ. ನಮ್ಮ ಸೋದರತ್ರ ಮೇನ್ ಅಪ್ಪನ ತಂಗಿ, ಶಿ ಹ್ಯಾಡ್ ಬ್ರೆಸ್ಟ್ ಕ್ಯಾನ್ಸರ್.
ಸಪೋರ್ಟ್ ಗ್ರೂಪ್ ಅಂದರೆ ನಾನು ವೆನ್ ಐ ಯೂಸ್ ಟು ವಿಸಿಟ್ ದ ಹಾಸ್ಪಿಟಲ್ ಅಲ್ಲೊಬ್ರು ಕೌನ್ಸಿಲರ್ ಇರ್ತಾ ಇದ್ರು. ಐ ಯೂಸ್ ಟು ಮೀಟ್ ಹರ್. ಬಟ್ ನಾನು ಅಂದರೆ ಅವರೇ ನನ್ನನ್ನು ಕ್ವೆಶ್ಚನ್ ಮಾಡ್ತಾ ಇದ್ರು, ಏನು ಹೆಂಗಿದೆ ಟ್ರೀಟ್ಮೆಂಟು, ಆರ್ ಯು ಗೋಯಿಂಗ್ ವಿತ್ ದ್ಯಾಟ್, ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ, ಮೆಂಟಲಿ ಏನಾದರೂ ನಿಮಗೆ ಡಿಸ್ಟರ್ಬ್ ಆಗ್ತಾ ಇದೆಯಾ ಅಂತೆಲ್ಲ ಕೇಳ್ತಾ ಇದ್ರು. ಬಟ್ ನಥಿಂಗ್ ಆಸ್ ಸಚ್ ಅಂತ ಅಷ್ಟೇ. ಟ್ವೈಸ್ ಆರ್ ಥ್ರೈಸ್ ಐ ಹ್ಯಾವ್ ಮೆಟ್ ಹರ್ ಅಷ್ಟೇ. ಅದರ್ವೈಸ್ ಅಂದರೆ ಅಲ್ಲಿ ನೀವು ಹಾಸ್ಪಿಟಲ್ಗೆ ಬಂದಾಗ ಏನಾದ್ರು ಅಟೆಂಡ್ ಮಾಡ್ತಿದ್ರಾ? ಇಲ್ಲ ಇಲ್ಲ, ಇಲ್ಲ. ಆ ಥರ ಏನಿಲ್ಲ. ಹಾಸ್ಪಿಟಲ್ ಮತ್ತು ಡಾಕ್ಟರ್ಸ್ ಆಂಬಿಯನ್ಸ್ ಬಗ್ಗೆ ಸ್ವಲ್ಪ. ಸೊ ಡಾಕ್ಟರು ಹೆಂಗಿರಬೇಕು ಅಂದರೆ ಅವರು ಒಂದು ಅಶ್ಯೂರೆನ್ಸ್ ಕೊಟ್ಟರೆ, ಇಲ್ಲ ನಿನಗೆ ಬಂದಿರೋದು ಖಂಡಿತ ವಾಸಿ ಆಗುತ್ತೆ, ನೀನು ಚೆನ್ನಾಗಿರ್ತೀಯ ಅಂತ ಒಂದು ಡೈಲಾಗ್ ಹೇಳಿದ್ರೆ ವಿತ್ ದ ಗ್ರೇಟ್ ಸ್ಮೈಲ್ ನಿಮ್ಗೆ ಅರ್ಧ ಕಾಲೇ ವಾಸಿ ಆದಂಗೆ. ನಾ ಹೇಳೋದಷ್ಟೇ, ನೀವೇನೇ ಬಂದರೂ ಏನೇ ಬಂದ್ರೂ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಫಸ್ಟು. ನನಗೆ ಬಂದಿದೆ, ಐ ಹ್ಯಾವ್ ಟು ಅಕ್ಸೆಪ್ಟ್ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ನಿಮಗೆ ವಿಲ್ ಪವರ್ ಇರಬೇಕು. ಏನೇ ಆದರೂ ನಾನು ಇದರಿಂದ ಹೊರಗಡೆ ಬರ್ತೀನಿ ಅಂತ ನಿಮಗೆ ಆ ವಿಲ್ ಪವರ್ ಇದ್ದರೆ, ಆ್ಯಂಡ್ ಇಫ್ ಯು ಕೋಆಪ್ರೇಟ್ ವಿತ್ ದ ಡಾಕ್ಟರ್ಸ್ ಆ್ಯಂಡ್ ಫಾಲೋ ದ ಡಾಕ್ಟರ್ಸ್ ಅಡ್ವೈಸ್, ಯು ವಿಲ್ ಕಮ್ ಔಟ್ ಆಫ್ ಇಟ್.